ನಾವಿವತ್ತು ಹೀರಾಪುರಕ್ಕೆ ಬಂದಿದ್ದೀವಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ. ಬಂದು ನಿಂತ್ಕೊಂಡಿದ್ದೀವಿ, ಸ್ವಲ್ಪ ಹೊತ್ತು ಯಾರೋ ವೆಯ್ಟ್ ಮಾಡ್ತಾಯಿದ್ವಿ. ಹೀರಾಪುರ ಇದು. ಅದಾದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಂಜನೇಯ ಅಂತ ಇದ್ದಾರೆ ಅಲ್ಲಿ ಗುಡ್ಡದಲ್ಲಿ ಹತ್ರ, ಪೂಜೆ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಇದಾದಮೇಲೆ ಮಿಷಿನ್ ಎಲ್ಲ ಶಿಫ್ಟ್ ಮಾಡ್ಬೇಕಂತ ಇದು ಮಾಡ್ಕೊಂಡು ಹೊಲದಲ್ಲೆಲ್ಲ ಬರ್ತಾಯಿತ್ತು ಅಲ್ಲಿ ಮಿಷಿನ್ ಆ ಕಡೆ ದಾರಿಯಲ್ಲಿ ಏರಿಸ್ಕೊಂಡು. ಹೊಲದಲ್ಲಿ ಬಂತು ಮಿಷಿನ್ನು. ಈಗ ಕೆಳಗೆ ಇಳಿಸ್ಕೊಂಡು ನಾವು ಕೆಲಸ ಮಾಡೋ ಪಾಯಿಂಟ್ ಹತ್ರ ಹೋಗಬೇಕು. ಇಳಿಸ್ತಾ ಇದ್ದೀನಿ. ಅವ್ರು ನಮ್ಮ ಓನರು. ಈ ಕಡೆ ಎಲ್ಲ ಬಯಲುಭೂಮಿನೇ, ಎಲ್ಲ ತೊಗರಿ, ಕಡಲೆ ಈ ಥರ ಬೆಳೀತಾರೆ. ಈಗ ನಾನು ಕೆಲಸ ಮಾಡ್ತಾ ಇರೋದು ಬಟ್ ಕರ್ನಾಟಕದವರು, ಭೂಮಿ ಮಾತ್ರ ಆಂಧ್ರದವರು. ವರ್ಕ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಮಿಷಿನ್ ಹಿಡಿಸ್ಕೊಂಡು. ಇಲ್ಲೇ ಮುಂದೆ ಅಲ್ಲೆಲ್ಲ ಕುಣಿ ತೆಗೆದು ಗ್ರಾಬಲ್ ಹೊಡಿಬೇಕಂತ ಹೇಳಿದ್ರು. ಈಗ ಲೋಡ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಒಡ್ಡಿಗೆ ಹಾಕ್ತಾ ಇದ್ದಾರೆ. ನಾನು ಮಾಡಿದ ಗ್ರಾವಲ್ ಲೋಡ್ ಮಾಡ್ಕೊಂಡು ಹೋಗಿ ಟ್ರ್ಯಾಕ್ಟ್ರಿಲಿಂದ ಒಡ್ಡಿಗೆ ಹಾಕ್ತಾಯಿದ್ರು. ಯಾಕಂದರೆ 20 ಎಕರೆ ಭೂಮಿಯಲ್ಲಿ ಇವ್ರದ್ದು ಒಡ್ಡು ತುಂಬ ಎಂಡಲ್ಲಿ ಚಿಕ್ಕ ಇರೋದ್ರಿಂದ ಒಡ್ಡಿಗೆ ಹೊಡ್ತಿದ್ರು ಎಲ್ಲ ಟ್ರ್ಯಾಕ್ಟ್ರಲ್ಲಿ ಸೇರಿ. 4 ಟ್ರ್ಯಾಕ್ಟ್ರ್ ಇಟ್ಟಿದ್ರು, ಎಂಗೇಜ್ ಇವೆಲ್ಲ ಗಾಡಿಗಳು. ಲೋಡ್ ಮಾಡ್ತಾನೆ ಇದೆ, ಕುಣಿ ತೆಗಿತಾ ಇದ್ದೀನಿ ನಾನು. ಇದಾದಮೇಲೆ ಊಟಕ್ಕೆ ಸ್ಟಾಪ್ ಮಾಡಿದರು. ಎಲ್ಲ ಸ್ಟಾಪ್ ಮಾಡಿ ಊಟಕ್ಕೆ ಹೋಗ್ಯಾರ. ನಾನು ಹೋಗ್ತಾ ಇದ್ದೀನಿ. ಎಲ್ಲ ಮಡಿಕೆ ಹೊಡೆದಾರ ಹೊಲದಲ್ಲಿ, ಎಲ್ಲ ಸ್ವಲ್ಪ ಎಲ್ಲ ನೀಟಾಗಿ ಅಂದ್ಕೊಂಡು ಕೊಡೋಣ ಅಂತೇಳಿ ಊಟ ಮಾಡ್ತಾಯಿದ್ವಿ. ಇರಲ್ಲ ನಮ್ಮ ಡ್ರೈವರು ಇಲ್ಲಿ ಸೆಂಟ್ರ್ನಲ್ಲಿ ಕುಂತಿರೋದು, ಅವ್ರದ್ದೇ ಹೊಲ.